TV, forever on fire. ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದ ನಾಯಕರಿಗೆ ಇದೀಗ ಸಂಕಷ್ಟ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬಿಎಸ್ವೈ ಸೇರಿ 17 ನಾಯಕರಿಗೆ ಎದುರಾಗುತ್ತಾ ಸಂಕಷ್ಟ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ನೋಡಿ, ಯಾರೆಲ್ಲ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರೋ ಆ ನಾಯಕರಿಗೆ ಈಗ ಢವ ಅಂತ ಇದೆ. ಸಂಕಷ್ಟ ಶುರುವಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಬಿಎಸ್ವೈಯೂ ಸೇರಿದಂತೆ 17 ನಾಯಕರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆಗೆ ಅನುಮತಿಯನ್ನು ಕೋರಿಕೆ ಮಾಡಲಾಗಿದೆ. ವಿಧಾನಸಭೆ ಸ್ಪೀಕರ್ ಖಾದರ್ಗೆ ಮನವಿ ಪತ್ರ ಕೂಡ ಸಲ್ಲಿಕೆ ಆಗಿದೆ. ಜನಾಧಿಕಾರ ಸಂಘರ್ಷ ಪರಿಷತ್ ಸಹ ಅಧ್ಯಕ್ಷ ಆದರ್ಶ ಅಯ್ಯರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 11ರಂದು ಮನವಿಯನ್ನ ಸಲ್ಲಿಸಿದ್ದಾರೆ ಅಯ್ಯರ್. ಹಾಗಾಗಿ ಈಗ 17 ಜನಕ್ಕೆ ಸಂಕಷ್ಟ ಶುರು ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ತನಿಖೆ ಆಗಬೇಕು ಅಂತ ಅವರು ಮನವಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲ ನೆನಪಿರಬಹುದು, ಎಲ್ಲ ಒಮ್ಮೆಲೆ ಒಂದೇ ರೆಸಾರ್ಟಿಗೆ ಸೇರಿಕೊಂಡು ಸರ್ಕಾರ ಪತನಕ್ಕೆ ಕಾರಣ ಆಗಿದ್ರು. ಓಡೋಡ್ ಬಂದಿದ್ರು ರಾಜೀನಾಮೆ ಸಲ್ಲಿಕೆ ಮಾಡೋದಕ್ಕೆ. ಕಾನೂನು ಹೋರಾಟ ಇನ್ನೊಂದು ಮತ್ತೊಂದು ಅಂತ ಸಿಕ್ಕಾಪಟ್ಟೆ ಡ್ರಾಮಾಗಳು ನಡೆದಿತ್ತು ಅವತ್ತಿನ ದಿನ. ಬಹುತೇಕರು ಇದನ್ನು ಮರ್ತಿರಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅವತ್ತಿನ ಕರ್ನಾಟಕದ ರಾಜಕೀಯ ಅತಂತ್ರ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತ. ಇವರೆಲ್ಲ ಯಾಕೆ ಬಿಟ್ಟು ಹೋದ್ರು, ಯಾವ ಒತ್ತಾಯ ಆಮಿಷ ಯಾವುದಕ್ಕೆ ಹೋದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದು, ಕೋಟಿಗೆ ಡೀಲ್ ಆಗಿದ್ದಾರೆ ಅಂತ ಚರ್ಚೆಗಳು ಶುರು ಆಗಿದ್ದು. ಇದೆಲ್ಲದರ ಬೆನ್ನಲ್ಲೇ ತನಿಖೆ ಆಗಬೇಕು ಅಂತ ಕೋರ್ಟ್ ಮೆಟ್ಟಿಲು ಇರಲಾಗಿತ್ತು. ಇದೀಗ ಇನ್ನೊಂದು ರೀತಿಯಾದಂಥ ಸಮಸ್ಯೆ ಇವುಗಳಿಗೆ ಎದುರಾಗ್ತಾ ಇದೆ. ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದ ನಾಯಕರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಬಿಎಸ್ವೈಯೂ ಸೇರಿದಂತೆ 17 ನಾಯಕರಿಗೆ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ, ಮನವಿ ಪತ್ರವನ್ನ ಸ್ಪೀಕರ್ಗೆ. ಹಾಗಿದ್ರೆ ಆ ಮನವಿ ಪತ್ರದಲ್ಲಿ ಏನ್ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ನೋಡಿ, ಇದೇ ಮನವಿ ಪತ್ರ. ಇದನ್ನ ಸ್ಪೀಕರ್ಗೆ ಸಲ್ಲಿಕೆ ಮಾಡಿದ್ದಾರೆ. ಮನವಿ ಪತ್ರದಲ್ಲಿ ಏನಿದೆ ಅಂದ್ರೆ, 17 ನಾಯಕರು ತಮ್ಮ ರಾಜಕೀಯ ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ. ಅವತ್ತಿನ ಬೆಳವಣಿಗೆಗಳು ಏನೇನಾಗಿತ್ತು, ವಿಪ್ ಜಾರಿ ಮಾಡಿದ್ರು, ಆದ್ರೂ ವಿಪ್ ಇದೆ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳಲಿಲ್ಲ, ಅದನ್ನು ಉಲ್ಲಂಘಿಸಿದ್ರು. 17 ನಾಯಕರು ತಮ್ಮ ರಾಜಕೀಯ ಪಕ್ಷದ ವಿಪ್ ಅನ್ನ ಉಲ್ಲಂಘಿಸಿದ್ದಾರೆ. ಅಂದಿನ ಸಭೆಗೆ ಹಾಜರಾಗದೆ ಕರ್ತವ್ಯ ಮರ್ತಿದ್ದಾರೆ. ಸಭೆ ಇತ್ತಲ್ಲ, ಆ ಸಭೆಗೆ ಹಾಜರಾಗಿರ್ಲಿಲ್ಲ. ಯಡಿಯೂರಪ್ಪನವರಿಗೆ ಅನುಚಿತ ಅನುಕೂಲವನ್ನು ಕಲ್ಪಿಸಿದ್ದಾರೆ. ಒಂದು ಸರ್ಕಾರ ನಡೀತಾ ಇತ್ತು, ಒಮ್ಮೆಲೆ ಎಲ್ಲ ಬಿಟ್ರು. ಯಡಿಯೂರಪ್ಪನವ್ರನ್ನ ಸಿಎಂ ಮಾಡಬೇಕು ಅಂತ ಹೊರಟ್ರು. ಈ ಮುಖಾಂತರವಾಗಿ ಅನುಚಿತ ಅನುಕೂಲವನ್ನು ಕಲ್ಪಿಸಿದ್ದಾರೆ. 2018ರ ಕಲಂ 7ರ ಅಡಿಯಲ್ಲಿ ಮೇಲ್ನೋಟಕ್ಕೆ ತಪ್ಪು ನಡೆದಿದೆ ಅನ್ನೋದು ಕಂಡು ಬಂದಿದೆ. ಇದನ್ನ ಮಾನ್ಯ ನ್ಯಾಯಾಧೀಶರು ತೀರ್ಪಿನ ಪ್ಯಾರ 27ರಲ್ಲಿ ಉಲ್ಲೇಖಿಸಿದ್ದಾರೆ. ಪಕ್ಷಾಂತರಿ ಶಾಸಕರನ್ನ ಅನರ್ಹಗೊಳಿಸಿದ್ರಷ್ಟೇ ಸಾಲದು, ಕುಕೃತ್ಯ ಹಿಂದೆ ನಡೆಯುವ ಭ್ರಷ್ಟ ಕ್ರಮಗಳ ವಿರುದ್ಧ ತನಿಖೆ ಆಗಬೇಕು. ಇಲ್ಲವಾದರೆ ಕಾನೂನಿನ ಮೂಲ ಉದ್ದೇಶ ಉಳಿಯುವುದಿಲ್ಲ. ಜನವರಿ 20ರಲ್ಲಿ ನ್ಯಾಯಾಲಯ ಈ ಥರದೊಂದು ಆದೇಶವನ್ನು ನೀಡಿದೆ. ಅವರನ್ನು ಜಸ್ಟ್ ಅನರ್ಹ ಅಂತಗೊಳಿಸಿದ್ರೆ ಮಾತ್ರ ಸಾಲದು, ಈ ವಿಚಾರವನ್ನು ಹೇಳಲಾಗಿದೆ. ಆದರೆ ಕೋವಿಡ್ನಿಂದಾಗಿ ಸ್ಪೀಕರ್ ಅನುಮತಿಗೆ ಅರ್ಜಿ ಸಲ್ಲಿಸಲಿಲ್ಲ. ನಂತರ ಚುನಾವಣೆಗಳು ಕೂಡ ಎದುರಾದವು. ಹಾಗಾಗಿ ಈಗ ತನಿಖೆಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಜಿದ್ದಿಗೆ ಬಿದ್ದಿದೆ. ಬಿಜೆಪಿಯಲ್ಲಿ ಏನೇನು ಹಗರಣಗಳಾಗಿದೆಯೋ ಅದನ್ನೆಲ್ಲ ಎಳಿಬೇಕು ಅಂತ. ಈಗ ಇನ್ನೊಂದು ಸಂಕಷ್ಟ ಎದುರಾಗ್ತಾ ಇರೋದು 17 ನಾಯಕರಿಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ. ಏನೇನು ಇದೆ ಮನವಿ ಪತ್ರದಲ್ಲಿ, ಮುಂದಿನ ಬೆಳವಣಿಗೆಗಳು ಏನಾಗುವಂತ ಸಾಧ್ಯತೆಗಳಿದೆ? ರೀತಿ ಕಳೆದ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರ 2019ರಲ್ಲಿ ಏನ್ ಮೈತ್ರಿ ಸರ್ಕಾರ ರಚನೆ ಆಗಿತ್ತು, ಆ ಮೈತ್ರಿ ಸರ್ಕಾರವನ್ನ ಆಪರೇಷನ್ ಕಮಲದ ಮೂಲಕ ಬೀಳಿಸಿ ನಂತರ ಬಿಜೆಪಿ ಸರ್ಕಾರ ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಆಗ ಆಪರೇಷನ್ ಕಮಲವನ್ನ ಮಾಡಲಾಗಿದೆ. ಅಂದ್ರೆ ಶಾಸಕರಿಗೆ ಹಣದ ಆಮಿಷವನ್ನ ಕೊಟ್ಟು ಅವರನ್ನ ಸೆಳೆದು ಸರ್ಕಾರವನ್ನ, ಒಂದು ಚುನಾಯಿತ ಸರ್ಕಾರವನ್ನ ಬೀಳಿಸಿ ನಂತರ ಮತ್ತೊಂದು ಸರ್ಕಾರವನ್ನ ರಚನೆ ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಏನ್ ಕೇಳಿ ಬಂದಿದ್ವು, ಅದಕ್ಕೆ ಪೂರಕವಾಗಿ ಜನಾಧಿಕಾರ ಸಂಘರ್ಷ ಪರಿಷತ್ ಅನ್ನುವಂತಹ ಒಂದು ಸಂಘಟನೆ ನ್ಯಾಯಾಲಯದ ಮೆಟ್ಟಿಲನ್ನ ಹೇರಿತ್ತು.
ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರದ ಮೂಲಕ ಸರ್ಕಾರವನ್ನ ಬೀಳಿಸಿ ಸರ್ಕಾರವನ್ನ ರಚನೆ ಮಾಡಲಾಗಿದೆ. ಹಾಗಾಗಿ ಇದರ ಹಿಂದೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಶಾಸಕರಿಗೆ ಆಮಿಷಗಳನ್ನ ಒಡ್ಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇದನ್ನ ತನಿಖೆಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ಆದರ್ಶ ಅಯ್ಯರ್ ಅನ್ನುವಂಥವ್ರು ಅದರ ಸಹ ಅಧ್ಯಕ್ಷರಾಗಿದ್ರು, ಸಂಘಟನೆಯ ಅಧ್ಯಕ್ಷರು. ಆಗ ಅವರು ಆ ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಯಾವಾಗ ಕೋರ್ಟ್ ಮೆಟ್ಟಿಲನ್ನ ಏರಿತ್ತು, ಕೋರ್ಟ್ ವಿಚಾರಣೆಯನ್ನ ನಡೆಸಿ ಶಾಸಕರ ಮೇಲೆ ಗುರುತರವಾದಂತ ಆರೋಪಗಳು ಎದುರಾಗಿರೋದ್ರಿಂದ ಸಹಜವಾಗಿ ಇದರ ಬಗ್ಗೆ ನೀವು ರಾಜ್ಯಪಾಲರು ಮತ್ತೆ ಸ್ಪೀಕರ್ ಅವರ ಅನುಮತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಿರ್ದೇಶನವನ್ನ ನೀಡಿ ಆಗ ಅರ್ಜಿಯನ್ನ ವಜಾಗೊಳಿಸಿತ್ತು, ಡಿಸ್ಮಿಸ್ ಮಾಡಿತ್ತು. ತದನಂತರ ಈಗ 2020ರಲ್ಲಿ ಆದಂತಹ ಇನ್ಸಿಡೆಂಟ್ ಈಗ 24ಕ್ಕೆ ಬಂದಿದೆ. 3 ವರ್ಷಗಳ ಕಾಲ ಜನಾಧಿಕಾರ ಸಂಘರ್ಷ ಪರಿಷತ್ತು ಮತ್ತೆ ಅದನ್ನ ಮನವಿಯನ್ನ ಸಲ್ಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿರ್ಲಿಲ್ಲ. ಅದಕ್ಕೆ ಈಗ ಅಧಿಕೃತವಾಗಿ ಮೊನ್ನೆ ಸೆಪ್ಟೆಂಬರ್ 11ರಂದು ವಿಧಾನಸಭೆ ಸ್ಪೀಕರ್ UT ಖಾದರ್ ಅವ್ರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ, ಮನವಿಯನ್ನ ಸಲ್ಲಿಸಿದೆ. ನ್ಯಾಯಾಲಯದಲ್ಲಿ ನಾವು ಈ ರೀತಿಯಾಗಿ ದೂರನ್ನ ಸಲ್ಲಿಕೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ನ್ಯಾಯಾಲಯ ತಮ್ಮ ಅನುಮತಿಯನ್ನ ಅಭಿಯೋಜನೆಗೆ ಶಾಸಕರ ಮೇಲೆ ಆರೋಪ ಏನು ಎದುರಾಗಿದೆ ಅದರ ಒಂದು ತನಿಖೆಗೆ ಪೂರಕವಾಗಿ ಅನುಮತಿಯನ್ನ ಪಡೆದುಕೊಳ್ಳಿ ಅನ್ನುವಂತ ಒಂದು ನಿರ್ದೇಶನವನ್ನ ನೀಡಿದೆ. ಹಾಗಾಗಿ ನೀವು ಅಭಿಯೋಜನೆಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮೊನ್ನೆ 11ರಂದು ಸ್ಪೀಕರ್ UT ಖಾದರ್ ಅವ್ರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ನಮ್ಗೆ ಈಗ ಅಧಿಕೃತವಾಗಿ ಸಿಕ್ಕಿದೆ. ಸೊ ಈಗ ಸ್ಪೀಕರ್ ಅವರು ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ದೂರನ್ನ ಸಲ್ಲಿಕೆ ಮಾಡಿರೋದ್ರಿಂದ ಸಹಜವಾಗಿ 3 ವರ್ಷಗಳ ಗ್ಯಾಪ್ ಇರೋದ್ರಿಂದ, ಯಾಕೆಂದ್ರೆ ಆಗ ನ್ಯಾಯಾಲಯ ಹೇಳಿದ ನಂತರದಲ್ಲಿ ಸ್ಪೀಕರ್ ಅವರ ಅನುಮತಿ ಅಥವಾ ರಾಜ್ಯಪಾಲರ ಅನುಮತಿಗೆ ಜನಾಧಿಕಾರ ಸಂಘರ್ಷ ಪರಿಷತ್ ಹೋಗಿದ್ದೇ ಆಗಿದ್ರೆ ಇಲ್ಲಿಯವರೆಗೆ ಯಾವ್ದಾದ್ರೂ ಒಂದು ಅಧಿಕೃತವಾದಂತ ಒಂದು ಮಾಹಿತಿ ಸಿಗ್ತಾ ಇತ್ತು. ಆದ್ರೆ 3 ವರ್ಷಗಳ ನಂತರ ಈಗ ಸಲ್ಲಿಕೆ ಮಾಡಿರೋದ್ರಿಂದ ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ನ್ಯಾಯಾಲಯದಿಂದ ಯಾವಾಗ ಕೇಸ್ ಡಿಸ್ಮಿಸ್ ಆಗತ್ತೆ ನಂತರ ನಿಮ್ಮ ಅನುಮತಿಯನ್ನ ಕೇಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಎದುರಾಯ್ತು. ಕೋವಿಡ್ ಮರೆಯಾಗ್ತಿದ್ದ ಹಾಗೆ ಮತ್ತೆ ಚುನಾವಣೆಗಳು ಶುರುವಾದವು, ವಿಧಾನಸಭೆ ಲೋಕಸಭೆ ಚುನಾವಣೆಗಳು ಶುರುವಾದವು. ಹಾಗಾಗಿ ನಾವು ಮನವಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಆ ಕಾರಣಕ್ಕಾಗಿ ತಮ್ಮ ಅನುಮತಿಯನ್ನ ಕೋರ್ತಾ ಇದ್ದೇವೆ ಅಂತೇಳಿ ತನಿಖೆಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಇದರ ಒಂದು ಸಾಧಕ ಬಾಧಕಗಳನ್ನ ನೋಡ್ಬೇಕಾಗತ್ತೆ, ಕಾನೂನು ತಜ್ಞರ ಒಂದು ಸಲಹೆಗಳನ್ನ ಪರಿಗಣಿಸ್ಬೇಕಾಗತ್ತೆ. ತದನಂತರದಲ್ಲಿ ಸ್ಪೀಕರ್ ಒಂದು ವೇಳೆ ಏನಾದ್ರೂ ಅವಕಾಶವನ್ನ ಕೊಟ್ಟಿದ್ದೇ ಆದ್ರೆ, ಮೇಲ್ನೋಟಕ್ಕೆ ಈ ರೀತಿಯಾಗಿ ನಮ್ಗೆ ಕಂಡು ಬಂದಿದೆ ಆ ಸಂದರ್ಭದಲ್ಲಿ ಅನ್ನುವಂಥದ್ದು ಸಾಕ್ಷ್ಯಗಳ ಸಮೇತ ಅರ್ಜಿದಾರರು ಸ್ಪೀಕರ್ ಅವರ ಗಮನಕ್ಕೆ ತರಬೇಕಾಗತ್ತೆ. ಹಾಗಾಗಿ ಸುಮಾರು 60 ಪುಟಗಳ ಒಂದು ಕೋರ್ಟ್ ನ ಮಾಹಿತಿ ಮತ್ತೆ ಕೋರ್ಟ್ ಕೇಳಿರುವಂತಹ ನಿರ್ದೇಶನಗಳು ಪ್ರತಿಯೊಂದನ್ನು ಕೂಡ ಈಗ ಸ್ಪೀಕರ್ ಅವ್ರಿಗೆ ಸಲ್ಲಿಕೆ ಮಾಡಿದ್ದಾರೆ. ಸ್ಪೀಕರ್ ಅವರು ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಕಾನೂನು ತಜ್ಞರ ಒಂದು ಸಲಹೆಗಳನ್ನ ಪಡೆದು ನಂತರ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲವನ್ನ ಹುಟ್ಟಾಗ್ತಾ ಇದೆ. ಸ್ಪೀಕರ್ ಅವರು ಒಂದು ವೇಳೆ ಯಾವುದು ಇದು ತಪ್ಪಾಗಿದೆ, ಮೇಲ್ನೋಟಕ್ಕೆ ತಪ್ಪು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಏನಾದ್ರೂ ಅನುಮತಿಯನ್ನ ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ಯಾರೆಲ್ಲ 17 ಜನ ಶಾಸಕರು, 14 ಜನ ಕಾಂಗ್ರೆಸ್ ಶಾಸಕರು, 3 ಜನ JDS ಶಾಸಕರು ಅವತ್ತಿನ ಸಂದರ್ಭದಲ್ಲಿ ಹೋಗಿದ್ರು, ಅವರಿಗೆ ಒಂದು ಕಡೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮ ಡೀಟೇಲ್ಸ್ಗಾಗಿ.